ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅನುಶ್ರೀ. ನಾನು ಇವತ್ತಿನ ದಿನ ಉತ್ತರ ಕರ್ನಾಟಕದ ಶೇಂಗಾ ಹೋಳಿಗೆ ಹೆಂಗೆ ಮಾಡೋದಂತ ನಿಮಗೆ ತೋರಿಸ್ಕೊಡತ್ತೇನೆ ರೀ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಂಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡಿರಿ. ಬನ್ರಿ ಇವತ್ತಿನ ವಿಡಿಯೋ ನಾವು ಸ್ಟಾರ್ಟ್ ಮಾಡೋಣ ಅಂತ. ನಾನಿಲ್ಲಿ ಅರ್ಧ kg ಅಷ್ಟು ಶೇಂಗಾ ತೊಗೊಂಡಿದ್ದೀನಿ. ಅರ್ಧ kg ಶೇಂಗಾಕ್ಕೆ ನಾನು 1/4 kg ಬೆಲ್ಲ, ಹಾಗೆ ಮತ್ತು 200 ಗ್ರಾಮ್ನಷ್ಟು ನಾನು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ರೀ. 1 ಕಪ್ ಅಷ್ಟು ನಾನು ಚಿರೋಟಿ ರವೆ ಅಂತ ತೊಗೊಂಡಿದ್ದೀನಿ. ಬಾಂಬೆ ರವೆ ಅಂತಲೂ ಕರೀತಾರೆ. ಬಾಂಬೆ ರವೆ ಸ್ವಲ್ಪ ದಪ್ಪ ಬರುತ್ತೆ, ಚಿರೋಟಿ ರವೆ ಅಗದಿ ಸಣ್ಣಗೆ ಬರುತ್ತೆ ರೀ. ಈ ಚಿರೋಟಿ ರವೆನ ತೊಗೊಂಡಿನಿ. ಒಂದು 4 ಏಲಕ್ಕಿ, ಹಂಗೆ ಒಂದು 2 ಲವಂಗನ ತೊಗೊಂಡಿದ್ದೀನಿ ರೀ. ಇವಾಗ ನಾವು ಮೊದಲಕ್ಕೆ ಏನು ಮಾಡ್ಬಿಡೋಣಪ್ಪ ಅಂತಂದ್ರೆ ಹಿಟ್ಟನ್ನ ಸಾನಿಗೆ ಹಾಕ್ಕೊಂಡ್ರಿ. ನಾವು ಹಿಟ್ಟು ಸಾನಿಗೆ ಹಾಕ್ಕೊಂಡು ಇದಕ್ಕೆ ನಾವು 1 ಕಪ್ನಷ್ಟು ಏನನ್ನ ಚಿರೋಟಿ ರವೆ ತೊಗೊಂಡಿದ್ದೆ ನೋಡಿರಿ, ಅಷ್ಟನ್ನು ಅದರಲ್ಲೇ ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡಂತ್ರಿ. ಉಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನಾವು ಇದನ್ನು ಸ್ವಲ್ಪ ಹಿಟ್ಟನ್ನು ನಾದ್ಕೊಳ್ಳೋಣಂತ್ರಿ. ಈಗ ನೀವು ಹಿಟ್ಟು ನಾದುವಾಗ ಅಗದಿ ಸಾಫ್ಟಾಗಿ ನಾದ್ಕೊಳ್ರಿ. ಹೋಳ್ಗೆ ಹಿಟ್ಟು ಯಾವಾಗಲೂ ಸಾಫ್ಟಾಗಿರಬೇಕು. ಮತ್ತು ಬ್ಯಾಳೆ ಹೋಳ್ಗೆ ಮಾಡ್ತಾರೆ ನೋಡಿ, ಹಿಟ್ಟು ಅಷ್ಟು ಸಾಫ್ಟಾಗಿ ಅಷ್ಟು ಅಳಕಾಗ ತೀರ ನಾದ್ಕೋಕೆ ಹೋಗಬೇಡ್ರಿ. ಸ್ವಲ್ಪ ಗಟ್ಟಿ ಇರಲಿ. ಗಟ್ಟಿ ಅಂದರೆ ಚಪಾತಿ ಹಿಟ್ಟಿನ ಹದಕ್ಕೆ ಸ್ವಲ್ಪ ಸಾಫ್ಟ್ ಜಾಸ್ತಿ ಇರಬೇಕನ್ನೋ ಕಾರಣಕ್ಕಾಗಿರಿ ಈ ರೀತಿ ಒತ್ತಿ ನೀವು ಹಿಟ್ಟನ್ನ ನಾದ್ಕೋಬೇಕಾಗತ್ತೆ. ನೋಡಿದ್ರಲ್ಲ, ಇಷ್ಟು ನಾನು ಸ್ವಲ್ಪ ಎಣ್ಣೆ ಸ್ಪ್ರೇ ಮಾಡ್ಕೊಂಡು ಈ ರೀತಿ ನಾದಿ ಇಟ್ಕೊಂಡಿದ್ದೀನಿ ರೀ. ಇದನ್ನು ನಾವು ಸ್ವಲ್ಪ ನೆನೆಯಾಕ ಬಿಟ್ಬಿಡೋಣಂತ. ಇದು ನೆನಿಲಿ, ಅಲ್ಲಿವರೆಗೂ ನಾವು ಏನು ಮಾಡೋಣ ಅಂತಂದ್ರೆ ಈ ಶೇಂಗಾನ ಹುರ್ಕೊಳ್ಳೋಣಂತ್ರಿ. ಈ ಶೇಂಗಾ ಹುರ್ಕೊಳ್ಳೋಕೆ ನಾನೊಂದು ಬಾಂಡ್ಲಿ ಇಟ್ಕೊಂಡು ಬಾಂಡ್ಲಿ ಒಳಗೆ ನಾನು ಶೇಂಗಾನ ಹಾಕ್ಕೊಂಡು ಸಿಮ್ ಉರಿ ಒಳಗೆ ನಾವು ಶೇಂಗಾನ ಹುರಿನಂತ್ರಿ. ಈ ಶೇಂಗಾ ಹುರಿಯುವಾಗ ನೀವು ಏನು ಮಾಡ್ಬೇಕಂತಂದ್ರೆ ಗ್ಯಾಸನ್ನ ಪೂರ್ತಿ ಲೋ ಫ್ಲೇಮಲ್ಲಿ ಇಟ್ಟು ಶೇಂಗಾನ ಚಟಪಟ ಅನ್ನೋವರೆಗೂ ನೀವು ಈ ರೀತಿ ಹುರ್ಕೋಬೇಕಾಗತ್ತೆ ರೀ. ಗ್ಯಾಸನ್ನ ಫುಲ್ ಜೋರಿಟ್ಟು ಹೊತ್ತು ಹಂಗೆ ಶೇಂಗಾ ಹುರ್ಕೊಳಕ್ಕೆ ಹೋಗ್ಬೇಡ್ರಿ. ಹೊತ್ತಂದ್ರೆ ಹೋಳ್ಗೆ ರುಚಿಯಾಗಂಗಿಲ್ಲ. ಸೊ ಅದಕ್ಕಾಗಿ ನೋಡಿದ್ರಲ್ಲ, ಈ ರೀತಿ ನಾನು ಶೇಂಗಾನ ಹುರ್ಕೊಂಡಿದ್ದೀನಿ. ಫುಲ್ ರೋಸ್ಟ್ ಆಗಬೇಕ್ರಿ, ಅದು ಹೊತ್ತಿಸಕ್ಕೆ ಹೋಗ್ಬೇಡ್ರಿಪ್ಪ. ಮತ್ತು ಈ ರೀತಿ ನೋಡಿದ್ರಲ್ಲ, ನಾನು ಹಿಂಗೆ ಹುರ್ಕೊಂಡು ಇಟ್ಕೊಂಡೀನಿ ರೀ. ಇದನ್ನು ಸ್ವಲ್ಪ ನಾವು ಹುರಿದಾದ್ಮೇಲೆ ಆರಕ್ಕೆ ಬಿಟ್ಟು ಇದ್ರ ಮೇಲ್ಗಡೆ ಸಿಪ್ಪಿ ತೆಗೆದು ಈ ರೀತಿ ನಾವು ಬ್ಯಾಳಿ ಮಾಡಿ ಇಟ್ಕೊಂಬಿಡ್ಬೇಕ್ರಿ. ಇವಾಗ ನಾವೇನು ಮಾಡೋಣಪ್ಪ ಅಂತಂದ್ರೆ ಜಾರಿಗೆ ಸ್ವಲ್ಪ ಬ್ಯಾಳಿನ ಹಾಕ್ತೀನಿ ರೀ. ನಾನು ಸ್ವಲ್ಪ ಬ್ಯಾಳಿ ಹಾಕ್ಕೊಂಡು ಅದಕ್ಕೆ ನಾನು ಏಲಕ್ಕಿ ಮತ್ತು ಲವಂಗ ಏನು ಇತ್ತು ನೋಡ್ರಿ, ಅದನ್ನು ಹಾಕಾಕತ್ತೀನಿ. ಅದು ಹಾಕಿ ನಾವು ಸ್ವಲ್ಪ ಇದನ್ನು ತರಿಯಾಗಿ ರುಬ್ಕೊಂಡ್ಬಿಡೋಣಂತ. ರುಬ್ಕೊಂಡು ಆದ್ಮ್ಯಾಗ ನಾನು ಇದಕ್ಕೆ ಸ್ವಲ್ಪ ಬೆಲ್ಲನ ಹಾಕಾಕತ್ತೀನಿ ರೀ. ಬೆಲ್ಲ ಹಾಕಿ ನಾವು ಇದನ್ನು ಮಿಕ್ಸ್ ಮಾಡಿದಂತಂದ್ರೆ ನಮ್ಗೆ ಹೂರ್ಣ ರೆಡಿ ಆಯ್ತು ನೋಡ್ರಿ. ಈ ರೀತಿ ಬೆಲ್ಲ ಮತ್ತು ಶೇಂಗಾ ಪೂರ್ತಿ ಎಲ್ಲನೂ ಮಿಕ್ಸ್ ಆಗಿರುತ್ತೆ. ನಮ್ಗೆ ಇವಾಗ ಹೂರ್ಣ ರೆಡಿಯಾಗಿದೆ. ನೋಡಿದ್ರಲ್ಲ, ಈ ರೀತಿ ನಾನು ಸಣ್ಣಗೆ ಹಾಕ್ಕೊಂಡಿದ್ದೀನಿ ರೀ. ಭಾಳ ನೀವು ಉಟ್ಟಾಗ ಹಾಕಕ್ಕೆ ಹೋಗ್ಬೇಡ್ರಿ, ಅಂದ್ರೆ ತರಿಯಾಗಿ ಹಾಕ್ಕೊಳ್ಳೋಕೆ ಹೋಗ್ಬೇಡ್ರಿ. ಸ್ವಲ್ಪ ಸಣ್ಣ ಇರಲಿ. ಈ ರೀತಿ ನಾವು ಸಣ್ಣ ಅಂತಂದ್ರೆ ಪೂರ್ತಿ ಸಣ್ಣ ಮಾಡಬೇಡಿ, ಒಂದು ಲೆವೆಲಿಗೆ ಇರ್ಬೇಕು ನೋಡಿರಿ. ಕಾಣಿಸ್ತಿದೆಯಲ್ಲ, ಈ ರೀತಿ ಮಾಡ್ಕೊಂಬಿಟ್ಕೊಂಬಿಡ್ರಿ ನೀವು. ಇದರಲ್ಲಿ ಅರ್ಧ ಭಾಗನ ತಕ್ಕೊಂಡು ಇಟ್ಕೊಳ್ಳತ್ತೀನಿ. ಹಾಗೆ ನಾನು ಸ್ವಲ್ಪ ಬಿಸಿ ನೀರನ್ನು ಚಿಮುಕೊಡೋದಕ್ಕೆ ನಾನು ಸ್ವಲ್ಪ ಇದನ್ನು ಹೂರ್ಣ ರೆಡಿ ಮಾಡಿ ಇಟ್ಕೋತೀನಿ ರೀ. ಈ ರೀತಿ ನಾವು ಸ್ವಲ್ಪ ನೀರನ್ನು ಚಿಮುಕೊಡೋದು ಮಾಡೋದ್ರಿಂದ ಈ ರೀತಿ ನೋಡಿರಿ ಹೂರ್ಣ ಆಗತ್ತೆ. ಅದೇ ಪೌಡ್ರ್ ಥರ ಇದ್ದಿದ್ದನ್ನೇ ತುಂಬೋದು ಕಷ್ಟ ಅನ್ಸತ್ತೆ ಇದು ಉಳ್ಳಿ ಒಳಗೆ. ಸೊ ಹಾಗಾಗಿ ನಾನು ಈ ರೀತಿ ಹೂರ್ಣನ ಹಿಂಗೆ ಸ್ವಲ್ಪ ಬಿಸಿನೀರಿಂದ ಹಾಕಿ ನಾವು ಈ ರೀತಿ ಟಿಪ್ಸ್ನ ಯೂಸ್ ಮಾಡಿದ್ವಿ ಅಂತಂದ್ರೆ ಶೇಂಗಾ ಹೋಳ್ಗೆ ಭಾಳ ಚೆನ್ನಾಗಿ ಅನ್ಸುತ್ತೆ. ಮಾಡೋಕ್ಕೂ ಈಸಿಯಾಗಿ ಬರುತ್ತೆ ನೋಡಿರಿ, ಈಸಿಯಾಗಿ ಮಾಡ್ಕೋಬೋದು. ನೋಡಿದ್ರಲ್ಲ, ಈ ಕಡೆ ಹಿಟ್ಟು ತುಂಬ ಚೆನ್ನಾಗಿ ನೆನೆದಿದೆ. ನಾನು ಚಿರೋಟಿ ರವೆ ಹಾಕಿ ಏನು ನಾದಿದ್ದೆ ನೋಡಿರಿ. ಹಿಟ್ಟು ನೋಡಿರಿ ಎಷ್ಟು ಚಂದ ಸಾಫ್ಟ್ ಆಗೈತಿ. ಹೋಳ್ಗೆ ಲಟ್ಸಾಕತ್ರ ಕಟ್ಟಾಗಂಗಿಲ್ಲ, ಏನಿಲ್ಲ, ತುಂಬ ಚೆನ್ನಾಗಿ ಬರ್ತಾವೆ ಹೋಳ್ಗೆ. ಈ ರೀತಿ ಸೈಜು ಉಳ್ಳಿನ ಮಾಡಿ ಇಟ್ಕೊಂಬಿಡೋಣ್ರಿ. ನೀವು ಯಾವ ಸೈಜು ಉಳ್ಳಿ ಮಾಡ್ಕೊಂಡಿರ್ತೀವಿ ನೋಡು, ಅಷ್ಟೇ ಸೈಜು ಹೂರ್ಣನೂ ತುಂಬ್ರಿ. ಯಾಕಂತಂದ್ರೆ ಹಿಟ್ಟು ಜಾಸ್ತಿ ಆತಂದ್ರೆ ಮತ್ತು ತೆಗಿಯೋದು ಅದು ಆಕೈತಲ್ಲ. ಸೊ ಅದಕ್ಕಾಗಿ ಇವಾಗ ಎಷ್ಟು ಉಳ್ಳಿ ಇಟ್ಕೊಂಡಿರ್ತಿರಲ್ಲ ನೀವು, ಅಷ್ಟ ಸೈಜ್ ನಾನು ಹೂರ್ಣ ತೊಗೊಂಡು ಈ ರೀತಿ ಮಧ್ಯೆ ಹಿಂಗೆ ಪ್ರೆಸ್ ಮಾಡ್ಕೋತ ಹೋಗೋಣಂತ್ರಿ. ಅದ್ರ ಮಧ್ಯೆ ಒಳಗೆ ಮಾಡ್ಕೊಂಡು ಹಿಂಗೆ ಮೇಲ್ಗಡೆ ಹಿಟ್ಟಿರತ್ತೆ ನೋಡು, ಈ ರೀತಿ ನಾವು ತೊಗೊಳ್ಬೇಕಾಗತ್ತೆ. ಈ ರೀತಿ ತೊಗೊಂಡು ನೋಡಿದ್ರಿ, ಹೂರ್ಣ ಮತ್ತು ಉಳ್ಳಿ ಎರಡೂ ಸಮ ಪ್ರಮಾಣದಲ್ಲಿ ಇದ್ದರೆ ಹಿಟ್ಟು ಜಾಸ್ತಿ ಮೇಲ್ಗಡೆ ಬರೋದಿಲ್ಲ, ಸ್ವಲ್ಪ ಬರುತ್ತೆ. ಅಲ್ಲೇ ಮಧ್ಯೆ ಪ್ರೆಸ್ ಮಾಡಿಬಿಟ್ರೆ ಮುಗೀತು. ಈ ರೀತಿ ರೆಡಿ ಆಯ್ತು ನೋಡಿರಿ ನಮ್ಗೆ. ಈ ರೀತಿ ನಾನು ಉಳ್ಳಿ ತುಂಬಿಕೊಂಡೆ. ಇದನ್ನು ತುಂಬಿಟ್ಕೊಂಡು ಒಂದು 4-5 ತುಂಬಿಟ್ಕೊಂಡ್ಬಿಡ್ಬೋದು. ಇವಾಗ ನಾವು ಸ್ವಲ್ಪ ಹಿಟ್ಟು ಹಚ್ಕೊಂಡು ನಾನು ಇದನ್ನು ಸ್ಲೋ ಆಗಿ ಲಟ್ಟಿಸ್ತೇನೆ ರೀ. ಯಾಕೆ ಸ್ಲೋ ಆಗಿ ಲಟ್ಟಿಸ್ಬೇಕಂತಂದ್ರೆ, ನಾವು ಜೋರಾಗಿ ಲಟ್ಟಿಸಿದ್ವಿ ಅಂತಂದ್ರೆ ಅದು ಹೂರ್ಣ ಒಳಗಡೆ ಇದ್ದಿದ್ದು ಒಂದೇ ಕಡೆ ಹೋಗ್ಬಿಡತ್ತೆ. ಸೊ
ಪೂರ್ತಿ ಹೋಳಿಗೆ ತುಂಬ ಸ್ಪ್ರೆಡ್ ಆಗಂಗಿಲ್ಲ. ಸೊ ಹಾಗಾಗಿ ನಿಧಾನಕ್ಕೆ ಒಂದು ಸ್ವಲ್ಪ ಲಟ್ಟಿಸ್ಕೊರಿ, ಆಮೇಲೆ ಲಟ್ಟಿಸ್ಕೊಕ್ಕೆ ಬರುತ್ತಂತ. ನೀವು ಹೆಂಗೆ ಬೇಕಾದ್ರೆ ಲಟ್ಸಿದ್ರು ಕೂಡ ಹೋಳಿಗೆ ಕಟ್ಟಾಗಂಗಿಲ್ಲ, ಹರಿಯಂಗಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ ಲಟ್ಸೋಕ್ಕೆ. ನೋಡಿರಿ ನಾನು ಈ ರೀತಿ ಲಟ್ಸಾಕತ್ತೀನಿ, ಕಾಣಿಸ್ತಿದೆಯಲ್ಲ. ನಾನು ತುಂಬ ತೆಳ್ಳಗೆ ಲಟ್ಸ್ತಾ ಇಲ್ಲ, ಮೀಡಿಯಮ್ ಸೈಜಲ್ಲಿ ನೀವು ಲಟ್ಟಿಸಿಟ್ಕೋರಿ. ಇಷ್ಟು ಸೈಜ್ ಒಳಗೆ ನಾನು ಹೋಳ್ಗಿನ ಮಾಡಿ ಇಟ್ಕೊಂಡಿದ್ದೀನಿ ರೀ. ನಾನು ಈ ರೀತಿ ಮಧ್ಯ ಹಿಂಗೆ ಎಲ್ಲನೂ ಹೂರಣ ಮಾಡಿ ಇಟ್ಕೊಂಡು ತುಂಬಿ ಇಟ್ಕೊಂಡ್ಬಿಡ್ತೀನಿ. ಒಂದು 5-6 ತುಂಬಿಟ್ಕೊಂಡು ನಾನು ಹೋಳ್ಗಿನ ಲಟ್ಟಿಸಿ ಇಟ್ಕೊಳ್ತೀನಿ ರೀ. ಏನೂ ಆಗಂಗಿಲ್ಲ, ಒಣಗಂಗಿಲ್ಲ, ಮತ್ತು ಹಂಚಿಗೂ ಅಂಟ್ಕೊಳ್ಳೋಂಗಿಲ್ಲ. ನೋಡಿದ್ರಲ್ಲ, ಈ ಕಡೆ ನಾನು ಗ್ಯಾಸ್ನ ಹಚ್ಚಿಟ್ಕೊಂಡು ಇವಾಗ ನಾವು ಶೇಂಗಾ ಹೋಳಿಗೆನ ಸುಡೋಣಂತ್ರಿ. ಈಗ ಹಂಚನ ಸ್ವಲ್ಪ ಜೋರು ಉರಿಯಲ್ಲಿ ನಾವು ಕಾಸಿಟ್ಕೊಂಡ್ಬಿಡ್ಲಂತ. ಅದನ್ನು ಹೋಳ್ಗೆ ಹಾಕಿದ್ದಾದ್ಮೇಲೆ ನಾವು ಸಣ್ಣ ಇಟ್ಬಿಡೋಣಂತ್ರಿ. ಸಣ್ಣ ಇಟ್ಟಿಕ್ಯಾರ ನಾವು ಈ ಲೋ ಫ್ಲೇಮಲ್ಲಿ ನೀವು ಶೇಂಗಾ ಹೋಳ್ಗಿನ ಬೇಯಿಸ್ರಿ. ಯಾಕಪ್ಪ ಅಂತಂದ್ರೆ ಶೇಂಗಾ ಹೋಳ್ಗೆ ಒಳಗೆ ಬೆಲ್ಲ ಇರುತ್ತಲ್ಲ, ಅದು ಹಂಚಿಗೆ ಅಂಟ್ಕೊತಂದ್ರೆ ಎಲ್ಲನೂ ಹೊತ್ಕೊತ ಹೋಗ್ಬಿಡ್ತಾವ್ರಿ. ಸೊ ಹಾಗಾಗಿ ಉರಿನ ಆದಷ್ಟು ಫುಲ್ ಕಡಿಮೆಯಲ್ಲಿ ಇಟ್ಟು ನೀವು ರೀತಿ ಹಿಂಗೆ ಪ್ರೆಸ್ ಮಾಡ್ತಾ ನೀವು ಹೋಳ್ಗೆ ಬೇಯಿಸಾಕತ್ರಿ ಅಂತಂದ್ರೆ ಹೋಳ್ಗೆ ಪುರಿ ಉಬ್ಬದಂಗೆ ಉಬ್ಬುತ್ತಾವೆ ನೋಡ್ರಿ. ಚಪಾತಿ ಅದು ಆಗ್ತಾವಲ್ಲ, ಅಷ್ಟು ಚೆನ್ನಾಗಿ ಬರ್ತೈತಿ. ಪ್ರತಿಯೊಂದು ಹೋಳ್ಗಿನೂ ಇದೇ ರೀತಿ ಉಬ್ಬುತ್ತಾವು. ನೋಡಿದ್ರಲ್ಲ ಹೆಂಗೆ ಚೆನ್ನಾಗಿ ಉಬ್ಬಿ ಬರುತ್ತಾ ನೋಡಿರಿ. ಇವಾಗ ಇದು ಮಾಡಿದಾದಮೇಲೆ ನಾವು ತಕ್ಕೋತೀವಿ ನೋಡಿರಿ. ತಕ್ಕೊಂಡ್ರೆ ಅಂತಂದ್ರೆ ನೀವು ಸ್ವಲ್ಪ ಇದನ್ನು ಆರಕ್ಕೆ ಬಿಡ್ಬೇಕ್ರಿ. ಹಂಗೆ ಬಿಸಿದು ಅದ್ರ ಮೇಲೆ ಇಡಕ್ಕೆ ಹೋಗ್ಬೇಡ್ರಿ. ಇಟ್ಟರೆ ಏನಾಗತ್ತಪ್ಪ ಅಂತಂದ್ರೆ ಅಂಟ್ಕೊಂಡ್ಬಿಡತ್ತೆ. ಅದಕ್ಕಾಗಿ ನಾವು ಏನು ಮಾಡೋಣ ಅಂತಂದ್ರೆ ಆರಾಕಿಡ್ಬೇಕ್ರಿ. ಈ ರೀತಿ ಆರಾಕಿಟ್ಟಿಕ್ಯಾರ ಹಿಂಗೆ ನೋಡಿರಿ. ಈಗ ಶೇಂಗಾ ಹೋಳ್ಗೆ ಮಸ್ತ್ ಹಂಗೆ ರೆಡಿ ಅದು. ಇದು ಸ್ವಲ್ಪ ತುಪ್ಪ ಹಚ್ಕೊಂಡು ಹೋಳ್ಗೆ ತಿಂದುಬಿಟ್ರಂದ್ರೆ ಮಸ್ತ್ ಆಗ್ತೈತಿ. ಈಗ ಮತ್ತು ಸಂಕ್ರಮಣ ಅದು ಬಂತು, ನೀವು ಹೋಳ್ಗೆ ಮಾಡಿ ನೋಡಿರಿ. ನಾ ಹೇಳಿದ ಟಿಪ್ಸ್ ಒಳಗೆ ತುಂಬ ಚೆನ್ನಾಗಿ ಬಂದಿದೆ. ಯಾರೆಲ್ಲ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಂಗೆ ನಾನು ಮತ್ತೆ ಮುಂದಿನ ವಿಡಿಯೋದಾಗ ಸಿಗ್ತೀನಿ ಅಂತ. ನಮಸ್ಕಾರ.